ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ಜಗತ್ತು ಇವತ್ತಿನ ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ. ಇವರು ಯಾವ ಕಡೆ ಅನ್ನುವಂಥದ್ದು ಇವತ್ತು ನಿರ್ಮಾಣ ಆಗಿದೆ. ನಿಧಾನಕ್ಕೆ ಟ್ರಂಪ್ ವಿರೋಧವಾಗಿ ಬೇರೆ ಬೇರೆ ದೇಶಗಳು ಒಗ್ಗಟ್ಟಾಗ್ತಾ ಇದ್ದಾವೆ, ಕೂಡ್ತಾ ಇದ್ದಾವೆ. ಅಮೇರಿಕ ಮಾಡಿದ ವಿಚಾರ, ಅಮೇರಿಕ ಮತ್ತು ರಷ್ಯಾ ಒಂದಾದ್ರೆ ಜಗತ್ತನ್ನು ಆಳಬಹುದು, ನಾವು ಬೆಳಿಬೋದು ಅನ್ನುವಂಥದ್ದು. ಅದಕ್ಕಾಗಿ ಚೈನಾ ಮತ್ತು ಭಾರತವನ್ನು ತೆಕ್ಕೆಯಲ್ಲಿಟ್ಟುಕೊಳ್ಳೋದು, ಚೈನಾವನ್ನು ವಿರೋಧ ಮಾಡೋದು, ರಷ್ಯಾವನ್ನು ತನ್ನದು ಮಾಡ್ಕೊಳ್ಳೋದು, ದೋಸ್ತಿ ಮಾಡ್ಕೊಳ್ಳೋದು, ಇಡೀ ವಿಶ್ವಕ್ಕೆ ಆಳಬಹುದು. ಯುರೋಪಿಯನ್ ಖಂಡನ ಸಹಿತ ಆಳಬಹುದು, ಯುರೋಪಿಯನ್ಗಳನ್ನು ಆಳಬಹುದು, ಇನ್ನೂರು ದೇಶಗಳನ್ನ ಆಳಬಹುದು ಅನ್ನೂ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಒಂದು ಟ್ರೇಡ್ ವಾರ್, ವ್ಯಾಪಾರದ ಯುದ್ಧ ಒಂದು ನೀಲಕ್ಷಣ ಹೆಣ್ಕೊಂಡಿದ್ದರು. ಆಲ್ರೆಡಿ ಹೆಣೆದುಕೊಂಡಿದ್ದರು. ಯಾಕಂದರೆ ಬಂದೂಕು ಮತ್ತೇನೋ ಶಸ್ತ್ರಾಸ್ತ್ರಗಳು ಮಾಡಿ ಯುದ್ಧ ಮಾಡಿ ಗೆಲ್ಲು ಹಣ ಗಳಿಸುವ ಹಾದಿ ಹಿಡ್ಕೊಂಡು ಒಂದು ಕಡೆ ನಮ್ಮ ರಷ್ಯಾ ಮತ್ತು ಅಮೇರಿಕ ಬಂದಾದರೆ ಇಡೀ ವಿಶ್ವದ ವ್ಯಾಪಾರ ನಮ್ಮ ಕಡೆ ಆಗಿಬಿಡ್ತದೆ. ನಾವು ಜಗದ ಇನ್ನಷ್ಟು ಶ್ರೀಮಂತರಾಗ್ತೀವಿ. ಇನ್ನೂರು ದೇಶಗಳು ನಾವು ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದಾವೆ. ಹಣದ ಮೂಲಕ ಇಡೀ ವಿಶ್ವನ ಆಳಬಹುದು, ಡಾಲರ್ ಮೂಲಕ ಇಡೀ ವಿಶ್ವನ ಆಳಬಹುದು ಅಂತೇಳಿ ಒಂದು ಹೊಸ ಏನಪ್ಪ ಅಂದ್ರೆ ಒಂದು ವಿಚಾರವನ್ನು ಈ ಜಗದ ಮುಂದೆ ಬಿಟ್ಟಿದ್ದಾರೆ ನಮ್ಮ ಟ್ರಂಪ್. ಇದಕ್ಕೆ ಒಪ್ಪದಿದ್ದವ್ರನ್ನ ಆನಂತರ ನೋಡಿದರೆ ಆಯಿತು ಅಂತೇಳಿ. ಅದಕ್ಕಾಗಿ ಅವ್ರಿಗೆ ಒಂದು ಭಯ ಏನಾಗಿತ್ತಪ್ಪ ಅಂದರೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಬ್ರಿಕ್ಸ್ದಿಂದಾಗಿ ಅನೇಕ ದೇಶ ಒಂದು ಕಡೆ ಆಗ್ತಾಯಿದ್ದು. ಅದರಲ್ಲೂ ಮೂಲ 5 ದೇಶಗಳಿದ್ದು, ಇವತ್ತು 10-15 ದೇಶಗಳು ಆಗ್ತಾಯಿದ್ದಾವೆ. ಇದನ್ನು ಮುರಿಬೇಕಾಗಿತ್ತು ಅವ್ರಿಗೆ. ಯಾಕೆಂತಂದ್ರೆ ಇದು ಬೆಳೆದ್ರೆ ಅವ್ರಿಗೆ ಅಪಾಯ ಅನ್ನುವಂಥದ್ದು ಅಮೇರಿಕೆಯ ಈ ಟ್ರಂಪ್ ಅವ್ರಿಗೆ ಅನಿಸುತ್ತೆ. ಯಾಕಂದ್ರೆ ಅದರಲ್ಲಿ ರಷ್ಯಾ ಅದ, ಸೌತ್ ಆಫ್ರಿಕಾ ಅದ, ಚೈನಾ ಅದ, ಮುಂದೆ ಇಂಡಿಯಾ ಅದ, ಇವೆಲ್ಲ ಬಲಿಷ್ಠ ಇವತ್ತಿನ ದೇಶಗಳೆಲ್ಲ ಇದ್ದಾವೆ. ಇರಾನ್, ಇರಾಕ್ ಇತ್ತೀಚೆಗೆ ಬರ್ತಾ ಇದ್ದಾವೆ, ಅವ್ರು ಸೇರ್ತಾ ಇದ್ದಾರೆ. ಇವೆಲ್ಲ ಒಂದು ಕಡೆ ಸೇರಿದರೆ ಆಟೋಮೆಟಿಕ್ಕಾಗಿ ವ್ಯಾಪಾರದ ಕೇಂದ್ರ ಇದು ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಹೊಡಿಬೇಕು ಅನ್ನೋಂಥ ದೃಷ್ಟಿಕೊಂಡು ಟ್ರಂಪ್ ಅವರೇನು ಒಂದು ಪ್ರಯತ್ನ ಮಾಡಿದರು. ಆದರೆ ಅವರು ಅಂದುಕೊಂಡಿದ್ದೇ ಒಂದು, ಆಗ್ತಾ ಇರೋದು ಇನ್ನೊಂದು ಅಂತ. ಯಾಕಂದ್ರೆ ನಿಧಾನಕ್ಕೆ ಇವ್ರನ್ನ ಯಾರ್ಯಾರು ದೂರ ಇಟ್ಟಿದ್ದಲ್ಲ, ಇವರೆಲ್ಲ ಒಂದು ಕಡೆ ಸೇರುವಂಥ ಒಂದು ಪ್ರಯತ್ನ ನಡೆಸಿದ್ದಾರೆ. ಅದರಲ್ಲಿ ಈ ಎಲ್ಲ ದೇಶದಲ್ಲಿ ಇತ್ತೀಚೆಗಂತೆ ಈ ಒಂದು UAE ಅಂದರೆ ಏನು ಒಂದು 7 ದೇಶಗಳು ಬರ್ತಾವಲ್ಲ, 4 ದೇಶಗಳು ಬರ್ತಾವೆ ದುಬೈ ನಡ್ಕೊಂಡು. ಈ ಎಲ್ಲ ದೇಶಗಳು ಇವತ್ತು ಈ ಡೆವಲಪ್ಮೆಂಟ್ದಿಂದಾಗೆ ಅವರು ಗಾಬರಿಗೊಂಡಿದ್ದಾರಂತ. ಯಾಕಂದ್ರೆ ಇವತ್ತು ಮಿಡ್ಲ್ ಈಸ್ಟ್ ಅಂದ್ರೆ ಮಧ್ಯಪ್ರಾಚ್ಯ, ಇವತ್ತು ನಾವು ಏನು ಕರಿತಾ ಇದ್ದೀವಿ ಅರಬ್ ದೇಶಗಳು ಅಂತೇಳಿ, ಈ ಅರಬ್ ದೇಶಗಳು ಜಗದ ವ್ಯಾಪಾರದ ಕೇಂದ್ರಗಳಾಗಿದ್ದಾವೆ ಇವು. ಅದರಲ್ಲೂ ಇರಾನದ ಚಬಾರ್ ಈ ಒಂದು ಏನು ಪೋರ್ಟ್ ಅದ, ಬಂದರು ಅದ, ಅದು ಜಗತ್ತಿನ ವ್ಯಾಪಾರಕ್ಕೆ ಒಂದು ಆಸರ ಆಗ್ಯದ ಅನ್ನೋದು ನಾವು ಗಮನಿಸ್ಬೇಕಾಗ್ಯದ. ಯಾಕಂದರೆ ಜಗತ್ತಿನ 20% ವ್ಯಾಪಾರ ಇದ್ರ ಮೂಲಕ ಹೋಗ್ತಾ ಇದೆ ಅಂತೇಳಿ. ಇದ್ರ ಮೂಲಕನ ಇವತ್ತು ನಮ್ಮ ಚೈನಾ ಜಗದ ಮಾರ್ಕೆಟನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಇರಾನಿಗೂ ಸಹಿತ ಎಲ್ಲಿಲ್ಲದ ಬೆಲೆ. ಅವ್ರಿಗೆ ಇರಾನಕ್ಕೆ ಒಂದು ಭಯ ಏನಪ್ಪ ಅಂತಂದ್ರೆ, ಇಸ್ರೇಲ್ ಅಂದರೆ ಯಹೂದಿಗಳು ಮತ್ತು ಅಮೇರಿಕ ಒಂದಾದ್ರೆ ನಮಗೆ ತೊಂದರೆ ಇದೆ. ಅದಕ್ಕೆ ಅವರು ರಷ್ಯಾ ಮತ್ತು ಜೊತೆಗೆ ಚೈನಾವನ್ನು ತಮ್ಮ ಜೊತೆಗೆ ಗೆಳೆತನ ಮಾಡಿಕೊಂಡಿದ್ರು, ಇಂಡಿಯಾ ಜೊತೆಗೂ ಸಂಪರ್ಕ ಹೇಳಿದ್ದಾರೆ. ಹೀಗಾಗಿ ಇವತ್ತು ಈ UAEಗಳ ಜೊತೆಗೆ ಈ ಮಧ್ಯಪ್ರಾಚ್ಯ ಅದು ಮಿಡ್ಲ್ ಈಸ್ಟದ ಈ ದೇಶಗಳು ಇವತ್ತೊಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಅರಬ್ ದೇಶಗಳು ಏನಪ್ಪ ಅಂತಂದ್ರೆ, ನಾವು ಇನ್ನಿಲ್ಲೇ ಇವ್ರ ಜೊತೆ ಕೂಡಿರೋದ್ರಲ್ಲಿ ಏನಿಲ್ಲ, ನಾವು ಅಮೇರಿಕ ಜೊತೆ ಗುರುತಿಸ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾಕಂದ್ರೆ ನೋಡ್ರಿ, ಅಮೇರಿಕಾ ಇಂಡಿಯಾಕ್ಕೆ ರೆಸ್ಟ್ರಿಕ್ಷನ್ ಹಾಕ್ಲಿಕ್ಕತ್ತದ. ನೋಡಿರಿ, ಎಣ್ಣೆ ನಮ್ಮಲ್ಲಿ ತೊಗೊಳ್ರಿ, ಶಸ್ತ್ರಾಸ್ತ್ರ ನಮ್ಮಲ್ಲಿ ತೊಗೊಳ್ರಿ. ಹೌದು, ಮ್ಯಾಕ್ಸಿಮಮ್ ಲಾಭದಲ್ಲ ನಮ್ಮಲ್ಲಿ ತೊಗೊಳ್ರಿ ಅಂದಾಗ ಸಹಜ ಎಣ್ಣೆಯನ್ನು ಅರಬಸ್ತಾನ ಬಿಟ್ಟ ಅಮೇರಿಕದಿಂದ ತೆಗೆದುಕೊಂಡ್ರೆ ಲಾಸ್ ಯಾರಿಗೆ? ಅರಬ್ ಕಂಟ್ರಿಗಳಿಗೆ. ರಷ್ಯಾಕ್ಕೆ ಶಸ್ತ್ರಾಸ್ತ್ರ ತೊಗೊಳಂಗಿಲ್ಲಪ್ಪ ರಷ್ಯಾ ಜೊತೆಗೆ ಅನ್ನೋ ಕಂಡೀಷನ್ನು ಇಂಡಿಯಾಕ್ಕೆ. ದೊಡ್ಡ ಮಾರ್ಕೆಟ್ ಅದು ನಮ್ಮದು ಕೊಳ್ಳೋದು. ಯಾಕಂದರೆ ನಾವು ಆ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋ ಶಕ್ತಿ ಅಥವಾ ಒಂದು ಯುಕ್ತಿ ನಮ್ಮಲ್ಲಿಲ್ಲ. ಅದಕ್ಕಾಗಿ ನಾವು ಬೇರೆ ದೇಶಗಳ ಶಸ್ತ್ರಾಸ್ತ್ರಗಳನ್ನ ನಾವು ಖರೀದಿ ಮಾಡ್ತಾ ಇರ್ತೀವಿ. ಮಿಗ್ಗು ಮತ್ತೇನೋ ಅಮೇರಿಕಾದಿಂದ ನಿಮಗೆ ಗೊತ್ತದ F-16 ಮೊದಲಿದ್ದು, ಈಗ F-35 ಇಂಥವುಗಳೆಲ್ಲ ಕೊಡ್ಕೊಳಕ್ಕೆ ಹೋಗ್ತಾ ಇದ್ವಿ. ಅವ್ರು ಹೇಳಿದ್ದ ರೇಟ. ಆದರೂ ಅವ್ರು ನಮ್ಗೆ ಅನ್ಯಾಯ ಆಗ್ಯದಪ್ಪ, ಇದು ನೀವು ಥರ್ಡ್ ವರ್ಲ್ಡ್ ಜನ ಕರಿತೀರಿ, ಇಂಡಿಯಾದಿಂದ ಆಗಲಿ ಚೈನಾದಿಂದ ಆಗಲಿ ಸಾಕಷ್ಟು ನಮ್ಗೆ ಟ್ಯಾರಿಫ್ ತೊಗೊಂತಾರೆ, ನಮಗೆ ಲಾಸ್ ಮಾಡ್ತಾರೆ. ನಮ್ಮಲ್ಲಿ ಆರೋಗ್ಯ ಮಾಡ್ತಾಯಿದ್ದಾರೆ. ಮತ್ತು ಅವರು ನಿಜವಾಗಿಯೂ ಅವ್ರಿಗೆ ಲಾಸ್ ಆಗಿದೆ. ನಮ್ಮ ಜೊತೆ ವ್ಯಾಪಾರ ಆಗಿ ಮಾಡಬೇಕಾಗ್ಯದ. ಅವ್ರು ಶಸ್ತ್ರಾಸ್ತ್ರ ನಮ್ಗೆ ಮಾರಬೇಕಾಗ್ಯದ. ಆ ದೇಶ ಸಾಕಷ್ಟು ಶ್ರೀಮಂತ ಆಗಿದೆ ಈ ಥರ್ಡ್ ವರ್ಲ್ಡ್ ಕಂಟ್ರಿಗಳ ಜಗಳದಿಂದ ಅನ್ನೋದು ಈಗಾಗಲೇ ಇತಿಹಾಸದಲ್ಲಿ ಗೊತ್ತಿರುವಂಥ ವಿಷಯ.
ಆದರೂ ಇವತ್ತು ಟ್ರಂಪ್ ಅವ್ರು ಹೇಳ್ತಾರೆ ಲಾಸ್ ಆಗಿದೆ ನಮಗೆ, ಅದಕ್ಕೆ ರೆಸಿಪ್ರೋಕಲ್ ಅನ್ನುವಂಥ ಅಂದ್ರೆ ನೀವೇನು ಟ್ಯಾಕ್ಸ್ ಹಾಕ್ತೀರಿ ಅದು ಸಮಾನ ನಾವು ಟ್ಯಾಕ್ಸ್ ಹಾಕೋರು ನೀವು ಶುರು ಮಾಡಿದ್ರು, ಹೊಸರಾಗ ಶುರು ಮಾಡಿದಾರೆ. ಯಾಕೆ ಅವರು ಶಸ್ತ್ರಾಸ್ತ್ರ ಮಾರಾಟ ಆಗ್ತಾ ಇಲ್ವಾ? ಏನಿದ್ರ ಅರ್ಥ? ಏನೂ ಇಲ್ಲ. ಆದಷ್ಟು ಇನ್ನಷ್ಟು ಈಗಂತಿ ಯುದ್ಧದ ಅವಕಾಶ ಕಡಿಮೆ ಆಗ್ತಾ ನಡೆದಿದ್ದಾವೆ. ಇರಾಕು ಯುದ್ಧ ನಿಲ್ಲಿಸೋದು, ಇವತ್ತು ಇರಾನ್ ಯುದ್ಧ ನಿಲ್ಲಿಸೋದು, ಇಸ್ರೇಲ್ ಜೊತೆಗೆ ಒಂದು ಸ್ವಲ್ಪ ವೈರತ್ವ ನಡೆದ, ಹಮಾಸ್ದವ್ರು ಒಂದಿಷ್ಟು ಜಗಳಾಡ್ತಾ ಇರ್ತಾರೆ ಅವಾಗಲೂ. ಈ ಕಾರಣದಿಂದ ಯುದ್ಧದ ಪ್ರಮಾಣ ಮೊದಲಿಂದ ಕಡಿಮೆ ಆಗ್ಯದ. ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲೂ ಇವತ್ತು ಕಡಿಮೆ ಆಗ್ತಾಯಿದೆ. ಚೈನಾದಲ್ಲೂ ಚೈನಾ ಮತ್ತು ಇಂಡಿಯಾದ ಬಾರ್ಡರ್ ಮೇಲೆ ಅವರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಯುದ್ಧಗಳ ಕಡಿಮೆಗೆ ವ್ಯಾಪಾರ ಜೋರಾಗ್ಯದ. ಅದಕ್ಕೆ ವ್ಯಾಪಾರ ಯುದ್ಧದೊಳಗೆ ರಷ್ಯಾನ ತನ್ನ ಕಡೆ ತೆಗೆದುಕೊಂಡ್ಬಿಟ್ರೆ ಇನ್ನುಳಿದವ್ರು ನಾವು ಬೇಕಾದಂಗೆ ಆಳ್ಬೋದು, ಬೇಕಾದ ದುಡ್ಡು ಏರಿಸ್ಕೋಬೋದು, ಮಾಡ್ಬೋದು, ಗಳಿಸ್ಬೋದು ಅನ್ನುವಂತಹ ಒಂದು ಷಡ್ಯಂತ್ರ ಅಮೇರಿಕ ಮಾಡ್ಕೊಂಡು ಇವತ್ತು ರಷ್ಯಾಗೆ ಹೇಳಿದಲ್ಲಿ ಬೇಕು, ಅದು ಚೀನಾ ಬೇಡ. ಆದರೆ ಚೀನಾ ಮತ್ತು ರಷ್ಯಾ ಈ ಅಮೇರಿಕ ನಮ್ಮವ್ರು ಹೆಂಗೆ ಕಳೆದ 80 ವರ್ಷಗಳಿಂದ ಇವರು ಶೀತ ಯುದ್ಧದ ಹಿಂದಿಂದಲ್ಲ, ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಏನು ಡಿವಿಷನ್ ಆಗ್ತದ ಅಂದಿನ ತಿರುಗುಂಡು ಇವತ್ತಿನಕೂ ಇವತ್ತು ಯುದ್ಧದ. ಅದೇ ಕಾಲಕ್ಕೆ ನ್ಯಾಟೋದು ಏನು ಲಾಭ ಇಲ್ಲ ಅಂತ ಗೊತ್ತಾಗಿದೆ ಅಮೇರಿಕಾಗ. ಯಾಕೆಂದರೆ ಅವರು ಶಸ್ತ್ರಾಸ್ತ್ರ ತಯಾರು ಮಾಡ್ತಾರೆ. ಅಮೇರಿಕ ಬಿಟ್ಟರೆ 2 ಫ್ರಾನ್ಸ್ ಅದ, 3ನೇದು ಚೈನಾ ಅದ, ಶಸ್ತ್ರಾಸ್ತ್ರ ತಯಾರು ಮಾರುದ್ರಲ್ಲ. ಮತ್ತು ಅವ್ರು ಕಾಂಪಿಟೇಟರ್ ಆಗ್ತಾರೆ ಅವರು. ಅದಕ್ಕೆ ನಮ್ಗೆ ಅದು ಯುರೋಪಿಯನ್ ಯೂನಿಯನ್ನು ಬೇಡಪ್ಪ ನಮ್ಗೆ, ಅದನ್ನು ಹೊರಗೆ ಹಾಕೋ ಲೆಕ್ಕಕ್ಕೆ ಬಂದಿತ್ತಿದ್ದಾರೆ ಇವತ್ತು ಅಮೇರಿಕಾ ಟ್ರಂಪ್ ಅಮೇರಿಕ ಫಸ್ಟ್ ಅಂತ ಇದ್ದಾರೆ. ಹೀಗಾಗಿ ಇವತ್ತು ಯುರೋಪ್ ಕಂಟ್ರಿಗಳು ಜೊತೆಗೆ ಕೆನಡಾ, ಮೆಕ್ಸಿಕೋ, ಇವತ್ತಿನೆಲ್ಲ ರಾಷ್ಟ್ರಗಳು ನಾವು ಫಸ್ಟಪ್ಪ, ಮೆಕ್ಸಿಕೋ ಫಸ್ಟ್ ಅದವ್ರು ಅಂತಾರೆ, ಕೆನಡಾ ಫಸ್ಟ್ ಅಂತ ಇದ್ದಾರೆ. ಎಲ್ಲರೂ ನಾವು ಫಸ್ಟಪ್ಪ, ನಮ್ಮ ದೇಶ ನಮ್ಮದು ವ್ಯಾಪಾರ ಆಗಿ ನಮ್ಮದು ಬೆಳೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಚೀನಾ ತನ್ನ ಈಗಾಗಲೇ ಸ್ವಾಭಿಮಾನದ ಮಾತು ಬಂದಾಗ ಸಹಜವಾಗಿ ಹೇಳಿಬಿಟ್ಟದಲ್ಲಿ ಅದಕ್ಕೂ ರೆಡಿಪ್ಪ, ನಾವು ಯುದ್ಧಕ್ಕೆ ಬರ್ತೀವಪ್ಪ, ನಾವು ರೆಡಿ ಇದ್ದೀವಿ, ವ್ಯಾಪಾರದಾಗ ನಾವಲ್ಲಿ ರೆಡಿ ಇದ್ದೀವಿ, ನಿಮಗಿದು ಕಡಿಮೆ ರೇಟಿಗೆ ನಾವು ಮಾರಿದ್ವಿ ಜಗತ್ತಿಗೆ, ನಿಮ್ಮ ವಸ್ತುಗಳು ನೀವು ಟ್ಯಾರಿಫ್ ಎಷ್ಟು ಆಗ್ತದೆ ಅದಕ್ಕೆ ನಾವು ಹಾಕ್ತೀವಿ, ನಿಮ್ಮ ವಸ್ತು ನಮ್ಮಲ್ಲಿ ಮಾರಾಟ ಆಗಿ ನೋಡ್ಕೊಳ್ತೀವಿ ನಾವು ಅಂಥೇಳಿ ಶಟ್ ಹೊಡೆದ್ಬಿಟ್ಟಿದ್ದಾರೆ. ಈ ಎಲ್ಲ ಸಂದರ್ಭದಲ್ಲಿ ರಷ್ಯಾ ಒಂದಿಷ್ಟು ಮೌನ ಆಗಿಬಿಟ್ಟದ. ಯಾಕಪ್ಪ ಅಂತಂದ್ರೆ ರಷ್ಯಾಕ್ಕೆ ಈಗ ಯುಕ್ರೇನ್ ಸೋಲಿಸೋದು ಭಾಳ ಮುಖ್ಯ ಅದ. ಯುಕ್ರೇನ್ ದೊಡ್ಡ ಪ್ರದೇಶ ಅದ, ಆಯಿಲ್ ಫೀಲ್ಡ್ ಅದ, ಎಲ್ಲ ದೃಷ್ಟಿಕೋನದಿಂದಲೂ ಆ ಒಂದು ರಷ್ಯಾಕ್ಕೆ ಬೇಕಾಗುವಂಥ ಪ್ರದೇಶ ಆಗ್ಯದ. ಅದಕ್ಕೆ ರಷ್ಯಾ ಮತ್ತು ಅಮೇರಿಕ ಇಬ್ಬರು ಜಂಟಿಯಾಗಿ ಯುಕ್ರೇನ್ ನಮ್ಮ ಅಂಡರಲ್ಲಿ ತೊಗೊಂಡು ಇಡೀ ವಿಶ್ವನಲ್ಲಿ ದೂರ ಸರಿಸುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಆದರೆ ರಷ್ಯಾಗೆ ಚೈನಾವನ್ನು ಬಿಟ್ಟುಕೊಡುವಂಥ ಒಂದು ಮನಸ್ಥಿತಿ ಇಲ್ಲ. ಯಾಕಂದರೆ ಮೊದಲಿನಿಂದಲೂ ರಷ್ಯಾ ಮತ್ತು ಚೈನಾ ಗೆಳತಿಂದ ಬಂದಂಥವು. ಇವತ್ತು ಬಂದಿದ್ದ ಚಿಂತೆ ನಮ್ಮ ಇಂಡಿಯಾಕ್ಕೆ, ಭಾರತಕ್ಕೆ. ಯಾಕೆಂತಂದರೆ ಈಗ ನಾವು ರಷ್ಯಾ ಜೊತೆ ಪಾರಂಪರಿಕವಾಗಿ ಗೆಳತಿಲ್ಲ ನಮ್ಮದು, ಚೈನಾ ಜೊತೆ ವ್ಯಾಪಾರ ಜೋರದ, ಜಗಳಿದ್ದರೂ ಸಹಿತ ಅಲ್ಲಿ ವಸೂಲು ತರಿಸ್ಕೊಳ್ತೀವಿ ನಾವು, ಕಡಿಮೆ ರೇಟ್ ಕೊಡ್ತಾರಪ್ಪ ನಮಗಂತೇಳಿ. ಮುಂದೆ ಅದೇ ಕಾಲಕ್ಕೆ ಅಮೇರಿಕ ಜೊತೆಗೂ ನಾವು ವಸ್ತುಗಳು ತರಿಸ್ಕೊಳ್ತೀವಿ, ಮಾಡ್ತೀವಿ, ಏನು ಕಳಿಸ್ತಾ ಇರ್ತೀವಿ, ಅದು ದೋಸ್ತಿ ಬೇಕಾಗ್ಯದ. ಹೀಗಾಗಿ ಇವತ್ತು ಅಮೇರಿಕ ಜೊತೆಗೆ ಸಂಬಂಧ ಸರಿಯಾಗಿರೋದ್ರಿಂದ ಮತ್ತು ಮಿಡ್ಲ್ ಈಸ್ಟ್ದಲ್ಲಿ ಅರಬ್ ಕಂಟ್ರಿಗಳ ಜೊತೆ ನಮ್ಮ ಸಂಬಂಧ ಚೆನ್ನಾಗ್ಯದ. ಹೀಗಾಗಿ ಇವರೆಲ್ಲ ಸಂಬಂಧ ಉಳಿಸ್ಬೇಕಾಗಿದೆ. ಆದರೆ ಅಮೇರಿಕ ಮೊದಲು ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡ್ತಾಯಿಲ್ಲ. ನಾವು ಶಸ್ತ್ರಾಸ್ತ್ರ ಖರೀದಿ ಮಾಡ್ತೀವಿ ರೀ ರಷ್ಯಾದಿಂದ, ಇಲ್ಲ ನಮ್ಮಲ್ಲಿ ತೊಗೊಳ್ರಿ, ಎಣ್ಣೆ ನಾವು ಖರೀದಿ ಮಾಡ್ತೀವಿ ಅರಬ್ ದೇಶಗಳಿಂದ, ಅಂದ್ರೆ ಇಲ್ಲ ನೀವು ನಮ್ಮಲ್ಲಿ ತೊಗೊಳ್ರಿ. ಈಗ ರಿಸ್ಟ್ರಿಕ್ಷನ್ ಆಗ್ತಾಯಿದ್ದಾರೆ ಇಂಡಿಯಾದ. ಈಗ ಇಂಡಿಯಾ ಅಂತೇಳಿ ಈಗಂತ ನಿಧಾನಕ್ಕೆ ಅಮೇರಿಕಾದಿಂದ ರಷ್ಯಾ ಯಾವಾಗ ಜಿಗಿದು ಬರ್ತದೆ ಗೊತ್ತಿಲ್ಲ ಹೊರಗೆ. ಯಾಕಂದ್ರೆ ರಷ್ಯಾಗೆ ಅನಿವಾರ್ಯ ಆಗಿದೆ ಆ ಯುಕ್ರೇನ್ನ ಹಸ್ತಕ್ಷೇಪ ಮಾಡಿದ್ರು, ನಾವು ಹಸ್ತವಶ ಮಾಡ್ಕೊಳ್ಳೋ ಸಲುವಾಗಿ. ಅದಕ್ಕಾಗಿ ಅವ್ರು ಏನು ಮಾತಾಡಿದ್ರು ಮೌನ ವಹಿಸ್ತಾ ಇದೆ. ಬಟ್ ರಷ್ಯಾನೂ ಸಹಿತ ಭಾಳ ದಿನಗಳವರೆಗೆ, ಭಾಳ ವರ್ಷಗಳವರೆಗೆ ಅಮೇರಿಕ ಜೊತೆಗೆ ಭಾಳ ಒಳ್ಳೆಯ ಸಂಬಂಧ ಉಳಿಸ್ಕೊಳ್ತದೆ ಅಂತ ಹೇಳುವಂಥ ಸ್ಥಿತಿ ಇಲ್ಲ. ಆದರೂ ಇವತ್ತು ಈ ರಷ್ಯಾ ಅಮೇರಿಕ ಜೊತೆಗೆ ಅನಿವಾರ್ಯವಾಗಿ ಕೂಡ್ಕೊಂಡದ. ಬಟ್ ಹಿಂದಿನ ನಾಳದು ಬರುತ್ತೆ ತಕರಾರು, ಅದೇನೂ ಇರಲಿ. ಆದರೆ ಇಂಡಿಯಾ ಇವತ್ತು ಯಾವಾಗ ಎಲ್ಲೇ ಎತ್ತ ಆಮೇಲೆ ಇವ್ರ ಕಡೆಗೋ ಅನ್ನೋದು ಡಿಸಿಷನ್ ಮಾಡೋಂಥ ಸ್ಥಿತಿ ಬಂದದ. ಮೊದಲಾಗಿದೆ ನಮ್ಮಲ್ಲೇ ನಿಮಗೆ ಗೊತ್ತದ, ಭಾರತ ಇದ್ದಿದ್ದು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಇವ್ರು ಯಾರೂ ಸಹಕಾರ ಬೇಡಪ್ಪ ನಾವು ಅಷ್ಟು ಇವ್ರನ್ನ ಅಂತೇಳಿ 200 ರಾಷ್ಟ್ರಗಳನ್ನು ಕೂಡಿಸ್ಕೊಂಡಿದ್ರು ಇವರು. ಇವತ್ತು ಯಾವೂ ಇಲ್ಲವೆಲ್ಲ ಹೋಗ್ಬಿಟ್ಟಿದ್ದಾವೆ. ಇವತ್ತು ಏಕಾಂಗಿ ಆಗ್ಯದ. ಬ್ರಿಕ್ಸ್ ಮಾಡಿ ಏನೋ ಮಾಡ್ಬೇಕಂತ ಮಾಡಿದ್ರು, ಬ್ರಿಕ್ಸ್ ಮುರು ಅಂತ ಬಂದಿಟ್ಬಿಟ್ಟದೆ ಇವತ್ತು. ಯಾಕಂದ್ರೆ ಬ್ರೆಜಿಲ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಚೈನಾ ಜೊತೆಗೆ ಏನೋ ಈ ಒಂದು ರಷ್ಯಾ ಆಗಿರ್ಬೋದು, ಇವೆಲ್ಲವೂ ಇವತ್ತು. ಮತ್ತು ಅದೇ ಕಾಲಕ್ಕೆ ಅರಬ್ ಕಂಟ್ರಿಗಳೇ ನಮ್ಮ ಇರಾನ್ ಆಗಿರ್ಬೋದು, ಇವೆಲ್ಲ ಜೋಡಿ ಸಂಪರ್ಕ ಚಲೋ ಇದ್ದ. ಈ ಸಂದರ್ಭದಲ್ಲಿ ಇಂಡಿಯಾ ಅಂತ ಅದಕ್ಕೆ ಇವತ್ತು ಚಬಾರ್ ಅಂತೆಲ್ಲ ಹೇಳಿದ್ದೇನೆ ಪೋರ್ಟ್, ಆ ಮೂಲಕ ಇವತ್ತು ಜಗದ 20% ವ್ಯಾಪಾರ ನಡೆದ ಸಂದರ್ಭದಲ್ಲೇ ಇವತ್ತು ನಮ್ಮ ಇಂಡಿಯಾ ಅರಬ್ಗಳ ಜೊತೆಗೆ ಆಗಿರ್ಬೋದು, ಅಥವಾ ರಷ್ಯಾ ಜೊತೆಗೆ ಆಗಿರ್ಬೋದು, ಚೀನಾ ಜೊತೆಗೆ ಆಗಿರ್ಬೋದು, ಮಿಡ್ಲ್ ಈಸ್ಟ್ದ ರಾಷ್ಟ್ರಗಳ ಜೊತೆಗೆ ಆಗಿರ್ಬೋದು, ಯಾವ ಜೊತೆಗೆ ಕೆಲಸೋದು ಬೇಕಾಗಿಲ್ಲ. ಜೊತೆಗೆ ಅಮೇರಿಕ ಜೊತೆಗೂ ಸಹಿತ. ಹೀಗಾಗಿ ಇವತ್ತು ಇಂಡಿಯಾ ಅನ್ನೋದು
ನಿರ್ಧಾರ ಮಾಡುವಂಥ ಅನಿವಾರ್ಯತೆ ಅದ್ರ ಮುಂದೆ ಬಂದಿರ್ತದೆ. ಇಲ್ಲಪ್ಪ ಅಂತಂದ್ರೆ ಎಲ್ಲರೂ ದೂರೀಕರಿಸೋ ಸಾಧ್ಯತೆಗಳು ಇದ್ದಾವೆ. ಈತ ಅಮೇರಿಕನೂ ಇಲ್ಲ, ಈತ ರಷ್ಯಾನೂ ಇಲ್ಲ, ಚೀನಾ ಇಲ್ಲ, ಯಾರೂ ಇಲ್ಲ ಅಂದಾಗ ಯಾರಿವರು ಇವ್ರ ಜೊತೆಗಾರರು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗ್ಯದ. ಅದೇ ರೀತಿಯಾಗಿ ಮುಂದಿನ ಹೆಜ್ಜೆ ಏನಪ್ಪ ಮೋದಿ ಅವ್ರದ್ದು ಅನ್ನೋ ಚರ್ಚೆ ಜೋರು ಮಾಡೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗೆ ವಂದನೆ.